ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದು ನಮ್ಮ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೀಟ್ ಫಾರೆಸ್ಟರ್ ರಿಕ್ರೂಟ್ಮೆಂಟ್ 2023 540 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಓಕೆನಾ ಸ್ನೇಹಿತರೆ, ಇದ್ರ ಬಂದು ಜನರಲ್ಲು 2A 2B 3A 3B ಅವರಿಗೆ ₹200 ಅಪ್ಲಿಕೇಶನ್ ಫೀಸ್ ಇದೆ. ಮೇಲ್ಗೆ ಪ್ಲಸ್ ಸರ್ವಿಸ್ ಚಾರ್ಜ್ ₹20 ಇದೆ. ಫೀಮೇಲ್ಗೆ ಮತ್ತೆ ಟ್ರಾನ್ಸ್ಜೆಂಡರ್ಗೆ ₹100 ಅಪ್ಲಿಕೇಶನ್ ಫೀಸ್, ₹20 ಸರ್ವಿಸ್ ಚಾರ್ಜ್ ಇದೆ. ಓಕೆನಾ. ಆಮೇಲೆ SC ST ಅವರಿಗೆ ₹100 ಮೇಲ್ಗೆ, ₹50 ಫೀಮೇಲ್ಗೆ. ಓಕೆನಾ. ಪ್ಲಸ್ ₹20 ಸರ್ವಿಸ್ ಚಾರ್ಜಸ್ ಇರುತ್ತೆ. ಮತ್ತೆ ಇದ್ರದ್ದು ಲಾಸ್ಟ್ ಡೇಟ್ ಬಂದು ನಿಮಗೆ 30/12/2023 ಇದೆ. ಓಕೆನಾ ಸ್ನೇಹಿತರೆ, ಫೀ ಪೇಮೆಂಟ್ ಮಾಡೋದಕ್ಕೆ 5ನೇ ತಾರೀಕುವರೆಗೂ ಡೇಟ್ ಕೊಟ್ಟಿದ್ದಾರೆ, ಜನವರಿ 5ಕ್ಕೆ. ಏಜ್ ಲಿಮಿಟ್ ಬಂದು 18ರಿಂದ 27ರವರೆಗೂ ಜನರಲ್ ಕ್ಯಾಟಗರಿಗೆ, 2A 2B 3A 3B ಅವರಿಗೆ 30ರವರೆಗೂ ಇದೆ, SC ST ಗೆ 32ರವರೆಗೂ ಇದೆ. ಓಕೆನಾ ಸ್ನೇಹಿತರೆ, PUC ಆಗಿರಬೇಕು. ಬೀಟ್ ಫಾರೆಸ್ಟರ್ ಪೋಸ್ಟ್ 540 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಆಲ್ ಓವರ್ ಕರ್ನಾಟಕಕ್ಕೆ ಕರೆದಿರೋದು ಸ್ನೇಹಿತರೆ. ಫುಲ್ಲು ಡೀಟೇಲ್ ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಬರೋಣ ಸ್ನೇಹಿತರೆ. ನೋಡಿ, ಪ್ರಧಾನ ಮುಖ್ಯ ಅರಣ್ಯ ಸಂಶೋಧನಾಧಿಕಾರಿ, ಅರಣ್ಯ ಪಡೆ ಮುಖ್ಯಸ್ಥರು ಅವರಿಂದ ಕರೆದಂತ ಅಧಿಸೂಚನೆ. ಓಕೆನಾ ಸ್ನೇಹಿತರೆ, ಇದು ಬಂದು ಅರ್ಜಿ ಸಲ್ಲಿಸುವ ವಿಧಾನ. ಈ ಒಂದು ವೆಬ್ಸೈಟ್ ಇದೆ, ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈ ಮಾಡಬೇಕು. aryan.gov.in ಅಂತ ಹೇಳ್ಬಿಟ್ಟು. ಓಕೆನಾ, aranya.gov.in ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ನೇಮಕಾತಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಸ್ನೇಹಿತರೆ. ಇಲ್ಲಾಂದ್ರೆ ನಮ್ಮ ವೆಬ್ಸೈಟ್ನ ಲಿಂಕಲ್ಲೇ ಕೊಟ್ಟಿದ್ದೀನಿ, ಅಪ್ಲೈ ನೋ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಫಿಲ್ಅಪ್ ಮಾಡ್ಬಿಟ್ಟು ಅಪ್ಲೈ ಮಾಡ್ಬೋದು. ಓಕೆನಾ. ಇದು ಆಧಾರ್ ನಂಬರಿಂದ ಅಪ್ಲೈ ಮಾಡಬೇಕಾಗತ್ತೆ. ಮತ್ತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನು 30/12/2023 ಇದೆ. ಓಕೆನಾ. ಇದು ಫೀಸ್ ಬಂದು ಹೇಳಿದೆ ನಿಮಗೆ ₹200 ಪ್ಲಸ್ ₹20 ಸರ್ವಿಸ್ ಚಾರ್ಜಸ್ ಇದೆ. ಇದು ಬಂದು ಬೆಂಗಳೂರಲ್ಲಿ 46 ಪೋಸ್ಟ್ಗಳನ್ನ ಕರೆದಿದ್ದಾರೆ, ಬೆಳಗಾವಿಗೆ 10 ಪೋಸ್ಟ್ ಕರೆದಿದ್ದಾರೆ, ಬಳ್ಳಾರಿಗೆ 28 ಪೋಸ್ಟ್ ಕರೆದಿದ್ದಾರೆ, ಚಾಮರಾಜನಗರಗೆ 77 ಪೋಸ್ಟು, ಚಿಕ್ಕಮಗಳೂರಿಗೆ 50 ಪೋಸ್ಟು, ಧಾರವಾಡಗೆ 5 ಪೋಸ್ಟು, ಹಾಸನಿಗೆ 8 ಪೋಸ್ಟು, ಹಾಸನಿಗೆ 17 ಪೋಸ್ಟು, ಕೆನರಾಗೆ 51 ಪೋಸ್ಟು, ಕೊಡಗುಗೆ 33 ಪೋಸ್ಟು, ಕಲಬುರಗಿಗೆ 26 ಪೋಸ್ಟು, ಮಂಗಳೂರಿಗೆ 57 ಪೋಸ್ಟು, ಮೈಸೂರಿಗೆ 45 ಪೋಸ್ಟು, ಶಿವಮೊಗ್ಗಕ್ಕೆ 61 ಪೋಸ್ಟು. ಟೋಟಲ್ 506 ಪೋಸ್ಟ್ಗಳು ಸಾಮಾನ್ಯವಾಗಿ ಕರೆದಿರೋದು. ಅದಾದ ನಂತರ ಹಿಂದುಳಿದ ವರ್ಗಗಳು ಅದೇ ಅರಣ್ಯಗೆ ಇಲ್ಲಿ ನೋಡಿ, ಬೆಂಗಳೂರಿಗೆ 3 ಪೋಸ್ಟು, ಮತ್ತೆ ಬೆಳಗಾವಿಗೆ 2 ಪೋಸ್ಟು, ಬಳ್ಳಾರಿಗೆ 1 ಪೋಸ್ಟು, ಚಾಮರಾಜನಗರಕ್ಕೆ 6 ಪೋಸ್ಟು, ಚಿಕ್ಕಮಗಳೂರಿಗೆ 2 ಪೋಸ್ಟು, ಹಾಸನಗೆ 1 ಪೋಸ್ಟು, ಕೆನರಾಗೆ 7 ಪೋಸ್ಟು, ಮಂಗಳೂರಿಗೆ 5 ಪೋಸ್ಟು, ಮೈಸೂರಿಗೆ 2 ಪೋಸ್ಟು, ಶಿವಮೊಗ್ಗಕ್ಕೆ 5 ಪೋಸ್ಟು, ಟೋಟಲ್ 34 ಪೋಸ್ಟು. ಟೋಟಲ್ 540 ಪೋಸ್ಟ್ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಇದು ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಸಾಮಾನ್ಯ ಅಭ್ಯರ್ಥಿಗಳು ಹಿಂಗೆ ಯಾವ್ಯಾವ ಬೆಂಗಳೂರು ಪ್ರಾಧಿಕಾರ ಏನೇನು ಗ್ರಾಮಾಂತರ ನಗರ ಪ್ರಾಧಿಕಾರ ಪ್ರಾದೇಶಿಕ ವಿಭಾಗಕ್ಕೆ ಎಷ್ಟೆಷ್ಟು ಬೇಕು ಅನ್ನೋದನ್ನೆಲ್ಲ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾನು ಹೇಳಕ್ ಹೋಗಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂತ ಹೋಗ್ತೀನಿ ಅಷ್ಟೇ. ಓಕೆನಾ ಸ್ನೇಹಿತರೆ, ಇಲ್ಲಿ ನಾರ್ಮಲ್ ಆಗಿ ಎಲ್ಲರೂ ಸಾಮಾನ್ಯ ಅಭ್ಯರ್ಥಿ, ಪರಿಶಿಷ್ಟ ಜಾತಿ, ಪಂಗಡ, 2A 2B 3A 3B ಅವರು ಎಲ್ಲರೂ ಅಪ್ಲೈ ಮಾಡ್ಬೋದು. ಅಂಗವಿಕಲರಲ್ಲಿ ಬರೀ ಕುಷ್ಠರೋಗದಿಂದ ವಾಸಿಯಾದಂತಹ ಅಂಗವಿಕಲರಿಗೂ ಮಾತ್ರ ಅಪ್ಲೈ ಮಾಡೋಕ್ಕಿರೋದು. ಇನ್ನು ಯಾವುದೇ ರೀತಿಯ ಅಂಗವಿಕಲರು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಫಿಸಿಕಲಿ ಫಿಟ್ ಇರಬೇಕು. ಓಕೆನಾ ಸ್ನೇಹಿತರೆ. ಅದಾದ ನಂತರ ಇದ್ರದ್ದು ಫುಲ್ಲು ಡೀಟೇಲ್ನ ಚೆಕ್ ಮಾಡ್ಕೊಂತ ಬರೋಣ. ನೋಡಿ, ಇದಿಷ್ಟು ಫುಲ್ಲು ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಇದನ್ನೆಲ್ಲ ಫುಲ್ಲು ಓದ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಿಮಗೆ ಯಾವ ಪ್ರದೇಶಕ್ಕೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮ್ಮ ಅನಿಸಿಕೆಯ ಮುಖಾಂತರ ಆಗುತ್ತೆ ಸ್ನೇಹಿತರೆ. ವಿದ್ಯಾರ್ಥಿ ಬಂದು PUC ಆಗಿರಬೇಕು ಅಥವಾ ತತ್ಸಮ PUC ವಿದ್ಯಾರ್ಥಿ, ತತ್ಸಮ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸುವ ಇಮೇಲಿನ ನಿಗದಿಪಡಿಸುವ ಪ್ರಾಧಿಕಾರ ದಿನಾಂಕದೊಂದಿಗೆ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ ಸ್ನೇಹಿತರೆ. ಅಂದ್ರೆ 30/12/2023 ಒಳಗಡೆ ನಿಮ್ದು PUC ಆಗಿರ್ಬೇಕು ಅಥವಾ ತತ್ಸಮ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನೋಡಿ, ನ್ಯಾಷನಲ್ ಇಂಟರ್ನ್ಶಿಪ್ ಆಫ್ ಓಪನ್ ಸ್ಕೂಲಿಂಗ್ ಇಂದನೂ ಆಗಿರ್ಬೋದು, ಅಥವಾ 3 ವರ್ಷ ಡಿಪ್ಲೊಮಾ, ಅಥವಾ 2 ವರ್ಷ ITI ಕೋರ್ಸ್, ಅಥವಾ 2 ವರ್ಷ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಭ್ಯರ್ಥಿಗಳು NIOC
OS ನ ವೃತ್ತಿಯಿಂದ ನಡೆಸುವ ಒಂದು ಭಾಷೆ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದೊಂದಿಗೆ ದೊರಕಲಿದ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದರಲ್ಲಿ ಮಾತ್ರ PUCಗೆ ತತ್ಸಮವೆಂದು ಪರಿಗಣಿಸಲಾಗುವುದು. ಅಂದ್ರೆ 3 ವರ್ಷ ಡಿಪ್ಲೊಮಾ ಹೊಂದಿರ್ಬೋದು, ಅಥವಾ 2 ವರ್ಷ ITI ಮಾಡ್ಕೊಂಡಿರ್ಬೋದು, ಅಥವಾ 2 ವರ್ಷ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಕೂಡ ಹೊಂದಿರ್ಬೋದು. ಅಂದ್ರೆ JOC, JODC, JLDC ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ಗಳಿದಾವೆ. ಆ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ರು ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ತತ್ಸಮ PUC ತತ್ಸಮ ಆಗೋದಕ್ಕೆ. ಓಕೆನಾ ಸ್ನೇಹಿತರೆ? ಅದಾದ್ಮೇಲೆ ಏಜ್ ಲಿಮಿಟ್ ಅದನ್ನೆಲ್ಲ ಹೇಳಿದ್ದೀನಿ, ಇನ್ನೇನು ಇದರಲ್ಲಿಲ್ಲ. ನೀವು ಮಾಜಿ ಸೈನಿಕರಾದ್ರೂ ಕೂಡ ಅಪ್ಲೈ ಮಾಡಬಹುದು. ಅರಣ್ಯ ಪ್ರಾಧಿಕಾರಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ. ಫಿಸಿಕಲ್ ಟೆಸ್ಟ್ ಅಲ್ಲಿ ನೋಡಿ, ಫಿಸಿಕಲ್ ಟೆಸ್ಟ್ ಪುರುಷರಿಗೆ ಎಷ್ಟು ಅಂತ ಹೇಳ್ತೀನಿ. ಎತ್ತರ ಬಂದು 163 ಸೆಂಟಿಮೀಟರ್ ಇರಬೇಕು. ಸುತ್ತಳತೆ ಬಂದು 79 ಸೆಂಟಿಮೀಟರ್ ಇರಬೇಕು ನಾರ್ಮಲ್ ಆಗಿ. ಎದೆ ಕನಿಷ್ಠ ಹಿಗ್ಗುವಿಕೆ 5 ಸೆಂಟಿಮೀಟರ್ ಇರಬೇಕು. ಓಕೆನಾ ಸ್ನೇಹಿತರೆ? ಇದು ಪುರುಷರಿಗೆ. ಮಹಿಳೆಯರಿಗೆ 150 ಸೆಂಟಿಮೀಟರ್ ಇರಬೇಕು. ತೂಕ ಬಂದು 40 kg ಇರಬೇಕು. ಓಕೆನಾ ಸ್ನೇಹಿತರೆ? ಕನಿಷ್ಠ ತೂಕ 40 kg ಇರಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? 50 kg ಇದ್ರೂ ಪರವಾಗಿಲ್ಲ, ಅದೇನೂ ಆಗೋದಿಲ್ಲ. ಮತ್ತೆ ಇದು ಯಾವ್ದ್ಯಾವ್ದು ಇರಬಾರ್ದು ಅಂತ ಅಂದ್ರೆ ಇಲ್ಲಿ ನೋಡಿ, ನಾಕ್ ನೀಸ್ ನೋಡು, ತಾಗು ಮಂಡಿಗಳು ಅಂದ್ರೆ ನಿಂತ್ಕೊಂಡಾಗ ಮಂಡಿಗಳು ತಾಗಬಾರ್ದು. ಆತರ ಬಾಗಿದ ಕಾಲುಗಳು ಸೊಟ್ಟ ಬಟ್ಟ ಇರಬಾರ್ದು. ಚಪ್ಪಟೆ ಪಾದ ಅಂದ್ರೆ ನೀವು ಕಾಲನ್ನ ಇಟ್ಟಾಗ ನಿಮ್ಮ ಕಾಲಿನ ಅಡಿಗೆ ಕೈ ಒಂಚೂರು ಹೋಗ್ಬೇಕು ಒಳಗಡೆಗೆ. ಹೋಗೋದೇನೆ ಒಂಚೂರು ಹೋಗೋದಿಲ್ಲ ಅಂತಂದ್ರೆ ಅವರು ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು. ನರ ಊದ್ಕೊಂಡಿರುತ್ತಲ್ಲ ಅವ್ರು ಕೂಡ ಆಗೋದಿಲ್ಲ. ಮತ್ತೆ ಸ್ಪೀಚ್ ಹಿಯರಿಂಗ್ ಮತ್ತೆ ಸ್ಪೀಚ್ ಮಾತನಾಡಲು ಮತ್ತು ಕೇಳುವ ಸಾಮರ್ಥ್ಯಗಳು ತೊಡಕು ಅಂದ್ರೆ ಕೇಳಿಸ್ಕೊಳ್ಳೋದಕ್ಕೆ ಮಾತಾಡೋದಕ್ಕೆ ಏನಾದ್ರು ಇದು ಇದ್ರೆ ಅವ್ರು ಕೂಡ ಅಲೋ ಇಲ್ಲ ಅಂತ ಕೊಟ್ಟಿದ್ದಾರೆ. ಪುರುಷ ಅಭ್ಯರ್ಥಿಗಳಿಗೆ ಅಂಡವಾಯು ಅಂದ್ರೆ ವಾಯು ನಿನಗೆ ಇರಬಾರ್ದು ಅಂತ ಕೊಟ್ಟಿರೋದು. ಆಮೇಲೆ ದೃಷ್ಟಿಮಾಂದ್ಯತೆ ಇರಬಾರ್ದು, ಕುರುಡು ಕೂಡ ಇರಬಾರ್ದು ಅಂತ ಕೊಟ್ಟಿದ್ದಾರೆ. ಓಕೆನಾ ಸ್ನೇಹಿತರೆ? ಅದಾದ ನಂತರ ನಿಮ್ಮ ವಿವರಗಳು ದೀಪ ಮತ್ತು ಅಭ್ಯರ್ಥಿಗಳು ನಡುವೆ ಅಂತರ 16 ಅಡಿ. ಉನ್ನತ ದರ್ಜೆಯ ಬಣ್ಣ ಹರಿಗಿಕೆ 16 ಅಡಿ. ಓಕೆನಾ? ಅದಾದ ನಂತರ ಇನ್ನೇನಿದೆ, ಹಿಯರಿಂಗ್ ಟೆಸ್ಟ್ ಕೂಡ ಇರುತ್ತೆ. ರನ್ನಿಂಗ್ ಇಯರ್, ವೆಬಿನಾರ್ ಇಯರ್ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ತಾರೆ. ಅದರಲ್ಲೆಲ್ಲ ಉತ್ತರಬೇಕು. ಅದಾದ್ಮೇಲೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಪುರುಷರಿಗೆ. 1.6 ಕಿಲೋಮೀಟರ್ನ ನೀವು 7 ನಿಮಿಷದಲ್ಲಿ ಪೂರ್ತಿ ಮಾಡಬೇಕು ಅಂತ ಇರುತ್ತೆ. ಮಹಿಳೆಯರಿಗೆ 1 ಕಿಲೋಮೀಟರ್ ಇರಬೇಕು, 6 ನಿಮಿಷದಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಇರುತ್ತೆ. ಓಕೆನಾ ಸ್ನೇಹಿತರೆ? ಇದಿಷ್ಟು ಆಯ್ತು. ಮತ್ತೆ ಅದು ಬಿಟ್ರೆ ಇನ್ನೊಂದು ತರ ಇದೆ. ಓಕೆನಾ? ದ್ವಿತೀಯ ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಅದು ಒಂಥರ, ಇದು ಇನ್ನೊಂದ್ ತರ. 100 ಮೀಟರ್ ಓಟ 15 ಸೆಕೆಂಡ್ಸ್ ಅಲ್ಲಿ ನೀವು ಪುರುಷರು ಮಾಡ್ಕೋಬೇಕು. ಮಹಿಳೆಯರಾದ್ರೆ 18.5 ಸೆಕೆಂಡ್ ಅಲ್ಲಿ. ಹೈ ಜಂಪ್ 1.2 ಮೀಟರ್ನ ನಾವು ಎಗರಬೇಕು ಪುರುಷರು. ಮಹಿಳೆಯರು 0.9 ಮೀಟರ್ನ ಎಗರಿದ್ರೆ ಸಾಕು. ಆಮೇಲೆ ಉದ್ದ ಜಿಗಿತ ಲಾಂಗ್ ಜಂಪ್ ಬಂದು 3.8 ಮೀಟರ್ ಎಗರಬೇಕು ಲಾಂಗ್ ಜಂಪ್. ಮತ್ತೆ 2.5 ಮೀಟರ್ ಲೇಡೀಸು. ಶಾರ್ಟ್ ಪುಟ್ ಬಂದು ಪುರುಷರು 16 LB 5.6 ಮೀಟರ್ಸ್ ಎಸಿಬೇಕು. ಮಹಿಳೆಯರಿಗೆ 8 LB 3.76 ಮೀಟರ್ ಇರುತ್ತೆ, ಅಷ್ಟಕ್ಕೆ ಎಸಿಬೇಕು. ಅಥವಾ 8 ಮೀಟರ್ ಓಟ 2.5 ನಿಮಿಷದಲ್ಲಿ 2 ನಿಮಿಷ 50 ಸೆಕೆಂಡಲ್ಲಿ ಮುಗಿಸ್ಬೇಕು ಪುರುಷರು. ಮಹಿಳೆಯರು 200 ಮೀಟರ್ ಓಟ 40 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬೇಕು. ಓಕೆನಾ? ಇದಿಷ್ಟರಲ್ಲಿ ಯಾವ್ದಾದ್ರು ನೀವು ಹಾಕ್ಬಹುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಕೇಳಿದ್ರೆ ನೋಡಿ, ಆಧಾರ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡು, ಸರ್ವಿಸ್ ID ಯಾವ್ದಾದ್ರು, ಬ್ಯಾಂಕ್ ಪಾಸ್ಬುಕ್, ಮತ್ತೆ ಕಮ್ಯುನಿಟಿ ಸರ್ಟಿಫಿಕೇಟ್, ಪೆನ್ಷನ್, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಪೆನ್ಷನ್ ಸರ್ಟಿಫಿಕೇಟ್, ಆಮೇಲೆ ನರೇಗಾ ಜಾಬ್ ಕಾರ್ಡ್ ಇದ್ರು ಓಕೆ ಎಲ್ಲ. ಆಮೇಲೆ ಎಲೆಕ್ಟ್ರಿಕಲ್ ವೋಟರ್ ID ಕೂಡ ಇದ್ರು ಓಕೆ. ಆಮೇಲೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಇದನ್ನೆಲ್ಲ ಬೇಕು ಅಪ್ಲೈ ಮಾಡೋದಕ್ಕೆ. ನೀವು ಅಪ್ಲೈ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ
ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಇದನ್ನ. ಯಾರಾದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅನ್ನೋಂತಹ ಆಸಕ್ತಿ ಇದ್ದಂಥವ್ರು ಅಪ್ಲೈ ಮಾಡ್ಕೊಳ್ಳಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.